ಕೇರಳ ಕೋಷಿಕೋಡಿನಿಂದ ತ್ರಿಶೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ಸೊಂದು ಅಪಘಾತಕ್ಕೀಡಾಗಿ 2 ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 18ಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗೊಂಡಿದ್ದು, ಅದರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ. ಬಸ್ ಚಾಲಕನ ಅಜಾಗೃತೆ ಮತ್ತು ಅತಿ ವೇಗವೇ ಘಟನೆಗೆ ಕಾರಣವೆಂದು ಹೇಳಲಾಗಿದೆ. ಅತಿವೇಗವಾಗಿ ಬರುತ್ತಿದ್ದ ಈ ಬಸ್ ತ್ರಿಶೂರು ಜಿಲ್ಲೆಯ ಕುನ್ನಂಕುಳನ್ ಹತ್ತಿರದ ಪರಂಬಾಡಂನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ. ಅತಿವೇಗದಲ್ಲಿದ್ದ ಬಸ್ ಮೊದಲು ಎದುರಿಂದ ಬಂದ ಕಾರಿಗೆ ಹಾಗೂ ಇತರ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಮುಂದುವರೆದು ಬಸ್ ಕಾರು, ವ್ಯಾನ್, ಬೈಕ್, ಆಟೋ ಸೇರಿದಂತೆ ಒಟ್ಟು 4-5 ವಾಹನಗಳನ್ನು ಜಜ್ಜಿಕೊಂಡು ಬಳಿಕ ರಸ್ತೆ ಪಕ್ಕದ ಮನೆಯೊಂದರ ಕಾಂಪೌಂಡ್ ಗೋಡೆಯನ್ನು ಸೀಳಿ ಒಳನುಗ್ಗಿದೆ. ಈ ಸಂದರ್ಭ ಕಾರಿನಲ್ಲಿದ್ದ ರಿಯಾ ಫಾತಿಮಾ ಮತ್ತು ಸ್ಕೂಟರ್ನಲ್ಲಿ ತೆರಳುತ್ತಿದ್ದ ತಂಗಮಣಿ ಎಂಬುವವರು ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರನ್ನು ತಕ್ಷಣವೇ ಸ್ಥಳೀಯರು ಮತ್ತು ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದು, ಕೆಲವರ ಸ್ಥಿತಿ ಗಂಭೀರವಾಗಿದೆ. ಅತಿವೇಗ ಹಾಗೂ ಚಾಲಕನ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಪ್ರಮುಖ ಕಾರಣವೆಂದು ಸ್ಥಳೀಯರು ಆರೋಪಿಸಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.